ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಪ್ರತಿಷ್ಠೆಯ ಸವಾಲಾಗಿಬಿಡ್ತಾ ಬೈ ಎಲೆಕ್ಷನ್, ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಬೇಕು, ಟಿಕೆಟ್ ಕೊಡಬೇಕು ಅನ್ನೋದು ಜಮೀರ್ ಅಹಮದ್ ಅವರ ವಾದ ಈ ಮೊದಲಿನಿಂದಲೂ ಕೂಡ. ಸೊ ಅದ್ರ ಬಗ್ಗೆ ಅವರು ಅಲ್ಲಿ ಹೋದಾಗೂ ಮಾತಾಡಿದ್ರು. ಅದಾದ ನಂತರ ಎಸ್ ಮಲ್ಲಿಕಾರ್ಜುನ್ ಅವರು ಅದಕ್ಕೆ ತಿರುಗೇಟನ್ನ ಕೂಡ ಕೊಟ್ಟಿದ್ರು. ಸಚಿವ ಸ್ಥಾನ ಹೋದ್ರು ನಾನು ಕೇರ್ ಮಾಡಲ್ಲ, ನನಗೆ ನನ್ನವರು ಮುಖ್ಯ ಅಂದ್ಬಿಟ್ರ ಜಮೀರ್ ಅಹಮದ್ ಖಾನ್ ಅವರು. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ತೊಡೆ ತಟ್ಟಿ ನಿಂತು ಬಿಟ್ರ ಸಚಿವ ಜಮೀರ್ ಅಹಮದ್ ಖಾನ್. ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್, ನನಗೆ ನನ್ನವರು ಮುಖ್ಯ ಅಂದ್ಬಿಟ್ರ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಜಮೀರ್ ಪ್ರತಿಜ್ಞೆ ಮಾಡಿಬಿಟ್ಟಿದಾರ ಅಂತ. ತಾವು ಹೇಳುವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಹಠ ಹಿಡಿದಿದ್ದಾರಂತೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ತಮ್ಮ ನಿಲುವನ್ನ ತಿಳಿಸಿದ್ದಾರೆ ಜಮೀರ್ ಅವರು. ನಮ್ಮವರಿಗೆ ಟಿಕೆಟ್ ಕೊಡಿಸಿ ಅಂತ ಧರ್ಮಗುರುಗಳು ಹೇಳಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸಿಎಂ ಸಿದ್ದು ಸೇರಿದಂತೆ ವರಿಷ್ಠರಿಗೂ ತಮ್ಮ ಪ್ರತಿಜ್ಞೆಯನ್ನ ತಿಳಿಸಿಬಿಟ್ರ ಹಾಗಾದ್ರೆ ಜಮೀರ್ ಅಹಮದ್ ಖಾನ್. ಸಚಿವ ಜಮೀರ್ ಮಾತಿಗೆ ರಣದೀಪ್ ಸುರ್ಜೇವಾಲಾ ಅವರು ಸೊಪ್ಪು ಹಾಕಿಲ್ಲ, ನೀವು ಧರ್ಮಗುರುಗಳನ್ನ ಎಳೆದು ತರೋದು ಸರಿಯಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಒಬ್ಬರ ನಿರ್ಧಾರ ಅಲ್ಲ, ಇಡೀ ಕ್ಷೇತ್ರದ ಮುಖಂಡರ ನಿರ್ಣಯವಾಗಿರುತ್ತೆ. ನಿಷ್ಠಾವಂತ ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅಂತ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ರಣದೀಪ್ ಸುರ್ಜೇವಾಲಾ ಸೂಚನೆ ಬಳಿಕ ಮುಸ್ಲಿಂ ನಾಯಕರು ತಣ್ಣಗಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ನಿನ್ನೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗುತ್ತೆ. ನಿಮಗೆ ಒಂದು ಕಡೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಸಭೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ. ಬಹಳ ಪ್ರಮುಖವಾಗಿ 4-5 ಜನ ಮುಸ್ಲಿಂ ಮುಖಂಡರು ಅಥವಾ ನಾಯಕರುಗಳು ಕೂಡ ಇದ್ರು ನೋಡಿ. ಅಲ್ಲಿ ಸಲೀಂ ಅಹಮದ್ ಅವರಿದ್ದಾರೆ, ರಹೀಂ ಖಾನ್ ಅವರಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಹೇಳ್ತಾ ಇರೋದೊಂದೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕರು. ಸೊ ಇಷ್ಟು ವರ್ಷಗಳ ಕಾಲ ನಾವು ಟಿಕೆಟ್ ಕೇಳಿಲ್ಲ ಆ ಕ್ಷೇತ್ರದಿಂದ, ಈಗ ಕೇಳ್ತಾ ಇದ್ದೀವಿ, ನಮಗೆ ಮಣೆ ಹಾಕಿ, ನಮ್ಮ ಸಮುದಾಯದ ಒಬ್ಬ ನಾಯಕನಿಗೆ ಅಥವಾ ಅಲ್ಪಸಂಖ್ಯಾತ ಮುಖಂಡನಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಸುರ್ಜೇವಾಲಾ ಅವರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬಟ್ ಎಸ್ ಮಲ್ಲಿಕಾರ್ಜುನ್ ಅವರು ಈ ಹಿಂದೆನೇ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಮಾತಾಡಿದ್ರು. ಅವ್ರು ಯಾರೇ ನಮ್ಮ ಕ್ಷೇತ್ರದಲ್ಲಿ ಬಂದು ಮಾತಾಡೋದಕ್ಕೆ ಅನ್ನೋ ನಿಟ್ಟಿನಲ್ಲೆಲ್ಲ. ಸೊ ಹಾಗಾಗಿ ಈ ವಿಚಾರವನ್ನು ಸವಾಲಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿದೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ತೊಡೆ ತಟ್ಟಿ ನಿಂತ್ಕೊಂಡ್ಬಿಟ್ಟಿದಾರ ಅಂತ. ಸಚಿವ ಸ್ಥಾನ ಹೋದ್ರೂ ನಾನು ಕೇರ್ ಮಾಡಲ್ಲ, ನನಗೆ ನನ್ನವರು ಮುಖ್ಯ ಅಂದ್ಬಿಟ್ರ ಅಂತ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಜಮೀರ್ ಪ್ರತಿಜ್ಞೆ ಏನಾದರೂ ತೊಟ್ಟು ಬಿಟ್ಟಿದಾರ ಅಂತ.